ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವೇನು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ ಫ್ರೆಂಡ್ಸ್, ಇದು ಬಂದು ಶಾಲ್ ಕಾಲರ್ ಬ್ಲೌಸ್ ಅಂತ ಕರಿತೀವಿ. ಆದಷ್ಟು ಇದನ್ನು ನಾವು ಕ್ರಾಪ್ ಟಾಪ್ಸ್ ಆಗಿ ಸ್ಟಿಚ್ ಮಾಡಿಸ್ಕೋಬೋದು. ಅಂದರೆ ಲೆಹೆಂಗಾ ಅಥವಾ ಫುಲ್ ಸರ್ಕಲ್ ಅಂಬ್ರೆಲಾ ಸ್ಕರ್ಟ್ಸು ಈ ಥರ ಏನಾದರೂ ನಾವು ಡಿಸೈನ್ ಮಾಡ್ಕೊಳ್ತೀವಿ ಅಂದರೆ ಅದ್ರ ಮೇಲೆ ನಾವು ಈ ರೀತಿ ಕ್ರಾಪ್ ಟಾಪ್ಸ್ ಆಗಿ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲ ನಮಗೆ ಬ್ಲೌಸು ಇಷ್ಟ ಅಂದರೆ ಬ್ಲೌಸನ್ನು ಕೂಡ ನಾವು ಟ್ರೈ ಮಾಡ್ಬೋದು. ಈಗ ಈ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ನ ಅಂದರೆ ಶಾಲ್ ಕಲರ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ, ಸ್ಟಿಚ್ ಮಾಡಿದ ನಂತರ ಫೈನಲ್ ಆಗಿ ನಮಗೆ ಈ ರೀತಿ ಕಾಣಿಸುತ್ತೆ. ನಾನು ಪ್ರಿನ್ಸಸ್ ಕಟ್ ಮೆಥಡನ್ನು ಯೂಸ್ ಮಾಡಿಕೊಂಡು ನಾನು ಈ ಬ್ಲೌಸನ್ನು ಕಟಿಂಗ್ ಮಾಡಿದ್ದೀನಿ. ಹಾಗೆ ನಾನು ಈ ಬ್ಲೌಸ್ಗೆ ಲೈಕ್ರಾ ಫ್ಯೂಸಿಂಗ್ನ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಯಾವುದಾದ್ರೂ ಒಂದು ಸ್ಯಾರಿಗೆ ವೇರ್ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 1 ಮೀಟರು ಮೈನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಬ್ಲೌಸ್ ಪೀಸು. ನೋಡಿ, ಈ ರೀತಿ ನಾನು ಲೈಕ್ರಾ ಫ್ಯೂಸಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ರೀತಿ ಲೈಕ್ರಾ ಫ್ಯೂಸಿಂಗ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನು ಇಲ್ಲಿ ಬಂದು ಈ ಬ್ಲೌಸ್ಗೆ 1.25 ಮೀಟರಷ್ಟು ಕಾಟನ್ ಲೈನಿಂಗನ್ನು ತೊಗೊಂಡಿದ್ದೀನಿ. ನೋಡಿ, ಲೈನಿಂಗು ಓಪನಿಂಗ್ ಸೈಡು ನನಗೆ ಆಪೋಸಿಟ್ ಸೈಡ್ ಇರೋ ಥರ ಪ್ಲೇಸ್ ಮಾಡಿಕೊಂಡು ಫೋಲ್ಡಿಂಗ್ ಸೈಡು ನನ್ನ ಸೈಡ್ ಇರೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನಾನು ಡೈರೆಕ್ಟಾಗಿದ್ದು ಲೈನಿಂಗ್ ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಸೆಲ್ವೆಡ್ಜ್ ಇರುತ್ತಲ್ಲ, ಆ ಸೆಲ್ವೆಡ್ಜನ್ನು ನಾವು ಯೂಸ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಈಗ ಶೋಲ್ಡರ್ ಡೌನ್ಗೆ 1.5 ಇಂಚಿನ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಶೋಲ್ಡರ್ ಡೌನ್ಗೋಸ್ಕರ 1.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ನನ್ನದೇ ಮೆಜರ್ಮೆಂಟ್ಸ್ಗೆ ನಾನು ಇಲ್ಲಿ ಮಾರ್ಕಿಂಗನ್ನು ಮಾಡಿ ತೋರಿಸ್ತಾ ಇರೋದು. ನೋಡಿ, ನನ್ನ ಮೆಜರ್ಮೆಂಟ್ಸ್ ಬಂದು ಬ್ಲೌಸ್ ಲೆಂತ್ ಬಂದು ನನಗೆ 14.25 ಬೇಕು, ಫುಲ್ ಶೋಲ್ಡರು 16, ಅಪ್ಪರ್ ಚೆಸ್ಟ್ ಬಂದು 38, ಫುಲ್ ಬಸ್ಟ್ ಬಂದು 39 ಇದೆ. ನನ್ನ ಹಾರ್ಮೋಲ್ ರೌಂಡ್ ಬಂದು 17 ಇಂಚಸ್ಸು. ನಾನು ಇಷ್ಟು ಮೆಜರ್ಮೆಂಟ್ಸನ್ನು ತೊಗೊಂಡಿದ್ದೀನಿ. ಈಗ ನೆಕ್ ಬಿಡ್ತನ್ನು ನಾನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಪ್ಪರ್ ಚೆಸ್ಟ್ 38 ಡಿವೈಡೆಡ್ ಬೈ 12 ಮಾಡಿದ್ರೆ ನಮಗೆ 3 ಇಂಚಸ್ ಅನ್ನೋದು ಬರ್ತಿದೆ. ನೆಕ್ ಬಿಡ್ತ್ ಲೈನ್ ಮೇಲೆ ನಾನು 3 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಶೋಲ್ಡರ್ ಲೈನ್ ಮೇಲೆ ನನ್ನ ಫುಲ್ ಶೋಲ್ಡರ್ ಬಂದು 16 ಇಂಚಸ್ ಇದೆ. ಆ 16 ಇಂಚನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 8 ಇಂಚಸ್ ಅನ್ನೋದು ಬರುತ್ತೆ. ಆ 8 ಇಂಚಸ್ನ ನಾನು ಶೋಲ್ಡರ್ ಲೈನ್ ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡಿಂಗ್ ಸೈಡಿಂದ 8 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವೇನು ನೆಕ್ ಬಿಡ್ತು ಪಾಯಿಂಟು ಮತ್ತು ಶೋಲ್ಡರು ಜಾಯಿನ್ ಮಾರ್ಕ್ ಮಾಡಿರೋ ಪಾಯಿಂಟ್ ಇದೆಯಲ್ಲೋ ಆ 2 ಪಾಯಿಂಟ್ಸ್ನ ಈ ರೀತಿ ಕ್ರಾಸಾಗಿ ಕನೆಕ್ಟ್ ಮಾಡ್ಕೋಬೇಕು. ಈಗ ನನ್ನ ಆರ್ಮ್ ರೌಂಡ್ ಬಂದು 17 ಡಿವೈಡೆಡ್ ಬೈ 2 ಮಾಡಿಕೊಂಡು ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 1.25 ಇಂಚನ್ನು ನೀವು ಲೆಸ್ ಮಾಡ್ಕೋಬೇಕು. ನನಗಿಲ್ಲಿ 6.25 ಇಂಚು ಬಂದಿದೆ. 6.25 ಇಂಚಿಗೆ ಈ ರೀತಿ ಶೋಲ್ಡರ್ ಲೈನಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ಈ ಲೈನ್ ಮೇಲೆ ಈಗ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಫುಲ್ ಬಸ್ಟ್ ಬಂದು 39, ಅದಕ್ಕೆ ಪ್ಲಸ್ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡಬೇಕು. ನಿಮಗೆ ಅದರಲ್ಲಿ 4ನೇ ಒಂದು ಭಾಗ 10.25 ಇಂಚ್ ಅನ್ನೋದು ಬರುತ್ತೆ. ನಾನಿಲ್ಲಿ 10.25 ಇಂಚಿಗೆ ಈ ರೀತಿ ಫೋಲ್ಡಿಂಗ್ ಸೈಡಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಮ್ ಕರ್ವ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನದು ಬಂದು ಇಲ್ಲಿ 38 ಚೆಸ್ಟ್ ಆಗಿರೋದ್ರಿಂದ ನೀವೇನು 10.25 ಹತ್ರ 10.25 ಇಂಚ್ ಹತ್ರ ಏನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅಲ್ಲಿಂದ ಒಳಗಡೆಗೆ 2.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಂದು ಲೈನನ್ನು ಶೋಲ್ಡರ್ ಲೈನ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಅದರ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೊಂಡು ಕೆಳಗಡೆಗೆ 1.25 ಇಂಚಿಗೆ ನಾನು ಆ ಮಿಡ್ ಪಾಯಿಂಟ್ ಹತ್ರದಿಂದ 1.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ ಚೆಸ್ಟ್ ಲೈನಲ್ಲಿ ಏನು ಪಾಯಿಂಟ್ ಇರುತ್ತಲ್ವ ವಿಡ್ತ್ ಪಾಯಿಂಟು ಅಲ್ಲಿಗೆ ಈ ರೀತಿ ಆರ್ಮ್ ರೌಂಡನ್ನು ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ಶೋಲ್ಡರ್ ಹತ್ರದಿಂದ ನಿಮ್ಗೆ ಆರ್ಮ್ ರೌಂಡ್ದು ಮಿಡ್ ಪಾಯಿಂಟ್ ಇದೆಯಾ ಆ ಮಿಡ್ ಪಾಯಿಂಟ್ ಹತ್ರಗೂ ನೋಡಿ ಈ ರೀತಿ ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಆರ್ಮ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ಚೆಕ್ ಮಾಡ್ಕೊತಾ ಇದ್ದೀನಿ. ನಮಗೆ ಬೇಕಾಗಿರೋ ಆರ್ಮ್ ರೌಂಡ್ ಬಂದು 8.5, ಅಂದರೆ ನಂದು ಟೋಟಲ್ ಆರ್ಮ್ ರೌಂಡ್ ಬಂದು 17, ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಅದರಲ್ಲಿ 1ನೇ ಭಾಗ 8.5 ಅನ್ನೋದು ಬರುತ್ತೆ. ಎಕ್ಸಾಕ್ಟಾಗಿ ಈಗ ನಮಗೆ 8.5 ಅನ್ನೋದು ಬ್ಯಾಕಲ್ಲಿ ಆರ್ಮ್ ರೌಂಡ್ ಅನ್ನೋದು ಬರಬೇಕು. ನೋಡಿ, ನನಗೆ 1/4 ಇಂಚು ಜಾಸ್ತಿ ಬರ್ತಿದೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ವಿಡ್ತಲ್ಲಿ ನಾವು 1/4 ಇಂಚು ಮೈನಸ್ ಮಾಡಿಕೊಂಡು ನಾನು 10.25 ಇತ್ತಲ್ವ 10 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ ಡೀಪ್ಗೋಸ್ಕರ ನಾನು 1 ಇಂಚು ಡೌನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡೆ. 1 ಇಂಚು ಸಾಕಾಗುತ್ತೆ, ಯಾಕಂದರೆ ಇದು ಶಾಲ್ ಕಾಲರ್ ನೆಕ್ ಬರೋದ್ರಿಂದ ನಮಗೆ ನೆಕ್ ಡೀಪ್ ಅನ್ನೋದು 1 ಇಂಚು ಅಥವಾ 1.25 ಇಂಚು ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ
90 ಡಿಗ್ರಿಯಲ್ಲೇ ನಾವು ಈ ರೀತಿ ಇಲ್ಲಿ ಶೋಲ್ಡರ್ ಲೈನ್ ನಮಗೆ ಕ್ರಾಸ್ ಆಗಿರೋದ್ರಿಂದ ಆ ಕ್ರಾಸ್ಗೆ ಈ ಥರ ಸ್ಕೇಲನ್ನು ಪ್ಲೇಸ್ ಮಾಡಿದಾಗ ನಿಮಗೆ 90 ಡಿಗ್ರಿ ಅನ್ನೋದು ಗೊತ್ತಾಗುತ್ತೆ. ಸೇಮ್ 90 ಡಿಗ್ರಿಯಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊಂಡು ಅದರ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಂಡು ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪನ್ನು ಕೊಟ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಸೀವಿಂಗ್ ಅಲೋನ್ಸಸ್ನ ಆ್ಯಡ್ ಮಾಡಿಲ್ಲ, ಆನಂತರ ಆ್ಯಡ್ ಮಾಡಿಕೊಡ್ತೀನಿ, ಅದನ್ನು ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈಗ ಶೋಲ್ಡರ್ ಲೈನಲ್ಲಿ ಮಿಡ್ ಪಾಯಿಂಟ್ನ ಚೆಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ನಮಗೆ ಬ್ಲೌಸ್ ಲೆಂತನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನನಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14.25 ಇಂಚು. ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ಇದು ಬಂದು ವೇಸ್ಟ್ ಲೈನ್ ಮೇಲೆ ನಮ್ಮದು ವೇಸ್ಟ್ ಎಷ್ಟಿದೆಯೋ ಅದನ್ನು /4 ಮಾಡಿ ಮಾರ್ಕ್ ಮಾಡ್ಕೋಬೇಕು. ನನ್ನ ವೇಸ್ಟ್ ಬಂದು 33 /4 ಮಾಡಿದಾಗ 8.25 ಅನ್ನೋದು ಬರುತ್ತೆ. ಆ 8.25ನ ಮಾರ್ಕ್ ಮಾಡಿದ್ದೀನಿ. ಮತ್ತು 1 ಇಂಚು ಡಾಟ್ಸ್ಗೋಸ್ಕರ, 2 ಇಂಚಸ್ಸು ಸೀವಿಂಗ್ ಅಲೋನ್ಸಸ್ಗೋಸ್ಕರ, ಹಾಗೆ ಚೆಸ್ಟ್ ಲೈನಲ್ಲಿ 2 ಇಂಚಸ್ಸು ಸೀವಿಂಗ್ ಅಲೋನ್ಸಸ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಆ 2 ಪಾಯಿಂಟ್ಸ್ನ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ಡಾಟ್ಸ್ಗೋಸ್ಕರ ಇಲ್ಲಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಟೇಪನ್ನು ಈ ರೀತಿ ಸೀವಿಂಗ್ 2 ಇಂಚಸ್ ಮಾರ್ಜಿನ್ ಹತ್ರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಫೋಲ್ಡ್ ಮಾಡಿದ್ರೆ ನಿಮಗೆ ಮಿಡ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ನೀವು ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ನೀವೇನು 1 ಇಂಚು ಡಾಟ್ಸ್ ತೊಗೊಂಡಿರ್ತೀರೋ ಆ ಡಾಟ್ಸನ್ನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರೋ ಡಾಟ್ ಲೆಂತ್ ಬಂದು 5 ಇಂಚಸ್ಸು. ಯಾಕಂದರೆ ನಾನು ಇಲ್ಲಿ ಬ್ಯಾಕ್ ಯಾವುದೇ ರೀತಿ ಡಿಸೈನ್ ಬರ್ತಾಯಿಲ್ಲ. ಸೊ ನೀವು ಆದಷ್ಟು 5.5 ನೀವು ಡಾಟನ್ನು ಸ್ಟಿಚ್ ಮಾಡ್ಕೋಬೋದು. ಈಗ ಮಾರ್ಜಿನ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಸೀವಿಂಗ್ ಅಲೋನ್ಸಸ್ ನೋಡಿ, ಕೆಳಗಡೆ ನಾನು 1/2 ಇಂಚ್ ಆ್ಯಡ್ ಮಾಡಿದೆ. ಶೋಲ್ಡರ್ ಹತ್ರ ನಾವು 1/2 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಫಸ್ಟು ಈ ರೀತಿ ಡ್ರಾ ಮಾಡಿಕೊಂಡು ಆನಂತರ ನೀವು ಮಾರ್ಜಿನ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಶೋಲ್ಡರ್ ಹತ್ರ ನಮಗೆ ಸ್ಟಿಚಿಂಗ್ ಮಾರ್ಜಿನು 1/2 ಇಂಚ್ ಬೇಕಾಗುತ್ತೆ. ಹಾಗೆ ಆರ್ಮ್ ರೌಂಡ್ ಹತ್ರ ಸ್ಲೀವ್ಸ್ ಅವ್ರನ್ನ ಜಾಯಿನ್ ಮಾಡೋದಕ್ಕೂ ನಮಗೆ 1/2 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಅದನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು ಶಾಲ್ ಕಲರ್ ಬ್ಲೌಸ್ಗೆ ಅಂತ. ಈ ರೀತಿ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಮಗೆ ಲೈನ್ ಕ್ರಾಸ್ ಆಗಿರೋದ್ರಿಂದ ನಾವಿಲ್ಲಿ 90 ಡಿಗ್ರಿನ ಚೆಕ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಲೈನಿಗೆ ಈ ರೀತಿ ನೀವು ಸ್ಕೇಲನ್ನು ಪ್ಲೇಸ್ ಮಾಡಿದಾಗ ನಿಮಗೆ ಅಲ್ಲಿ ಎಷ್ಟು ಡೌನ್ ಸಿಗುತ್ತೋ ಅಷ್ಟು ಡೌನ್ಗೆ ನೀವು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ ಲೈನ್ ಹತ್ರ ಕೂಡ ನಾನೊಂದು 1/4 ಇಂಚು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೆಕ್ ಡೀಪ್ ಹತ್ರ ಈಗ ನಾವೇನು ಮಾರ್ಕ್ ಮಾಡಿದ್ವು ಅದರ ಪ್ರಕಾರ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕನ್ನು ಮಾಡಿ ಫ್ರೆಂಡ್ಸ್. ಈಗ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ಈಗ ನಾವು ಪ್ರಿನ್ಸೆಸ್ ಕಟ್ ಮೆಥಡನ್ನು ಈ ಬ್ಲೌಸ್ಗೆ ಮಾರ್ಕ್ ಮಾಡ್ತಿರೋದ್ರಿಂದ ನೋಡಿ, ಓಪನಿಂಗ್ ಸೈಡು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಲೈನಿಂಗನ್ನು ಓಪನ್ ಇರೋ ಸೈಡು ನನ್ನ ಸೈಡಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಫ್ರಂಟ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಓಪನಿಂಗ್ ಸೈಡು ನಾನು ನನ್ನ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ನೋಡಿ, ಫಸ್ಟು ಒಂದು ಲೈನನ್ನು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಹಾಗೆ ನಿಮಗೆ ಬ್ಲೌಸ್ ಲೆಂತ್, ಫ್ರಂಟ್ ಬ್ಲೌಸ್ ಲೆಂತ್ ಎಷ್ಟು ಬೇಕೋ ಅಷ್ಟು ಕ್ಲಾತನ್ನು ಕೆಳಗಡೆ ನೋಡಿಕೊಂಡು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಡೌನ್ಗೋಸ್ಕರ ಬಂದು ಬ್ಯಾಕಲ್ಲಿ 1.5 ಇಂಚ್ ತೊಗೊಂಡಿದ್ದೆ, ಫ್ರಂಟ್ಗೆ ಬಂದು ಇಲ್ಲಿ 1.25 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ವಿಡ್ತ್ ಬಂದು ಬ್ಯಾಕಲ್ಲಿ ಏನು ತೊಗೊಂಡಿರ್ತೋ ಅದರಲ್ಲಿ 1/4 ಇಂಚು ಕಡಿಮೆ ಮಾಡಿ ತೊಗೋಬೇಕು. ನಾವು ಇಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ, ಅಂದರೆ ಫ್ರಂಟಲ್ಲಿ ಡೀಪು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನೀವು ಬ್ಯಾಕಲ್ಲಿ ಏನು ನೆಕ್ ಬಿಡ್ತು ತೊಗೊಂಡಿರ್ತೀರೋ ಅದರಲ್ಲಿ 1/4 ಇಂಚು ಕಡಿಮೆ ಮಾಡಿ ತೊಗೋಬೇಕು. ಹಾಗೆ ಶೋಲ್ಡರ್ ಏನು ತೊಗೊಂಡಿರ್ತೀರೋ ಬ್ಯಾಕಲ್ಲಿ ಅದರಲ್ಲಿ 1/4 ಇಂಚು ಕಡಿಮೆ ಮಾಡಿ ಫ್ರಂಟ್ಗೆ ಮಾರ್ಕ್ ಮಾಡ್ಕೋಬೇಕು. ನಾನು ಬ್ಯಾಕಲ್ಲಿ ನೆಕ್ ಡೀಪ್ ಬಂದು 3 ತೊಗೊಂಡಿದ್ದೆ, ಇದರಲ್ಲಿ 2.25 ತೊಗೊಂಡಿದ್ದೀನಿ. ಶೋಲ್ಡರ್ ಬಂದು 8 ಇಂಚಸ್ ಬ್ಯಾಕ್ ತೊಗೊಂಡಿದ್ದೆ, ಫ್ರಂಟ್ಗೆ ಬಂದು 7.25 ತೊಗೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 2 ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟ್ನ ಈ ರೀತಿ ಕ್ರಾಸಾಗಿ ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ಬ್ಯಾಕಲ್ಲಿ ನೀವೇನು ಆರ್ಮ್ ರೌಂಡ್ಗೆ 6.25 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀರೋ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬಂದಿರುತ್ತೋ ಅದಕ್ಕೆ 3/4 ಇಂಚು ಅಥವಾ ಒಂದು 1/2 ಇಂಚ್ ಆ್ಯಡ್ ಮಾಡಿಕೊಂಡು ನೀವು ಫ್ರಂಟಲ್ಲಿ ಚೆಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೋಬೇಕು. ನಂದು ಬ್ಯಾಕಲ್ಲಿ 6.25 ಇದೆ, ಫ್ರಂಟಿಗೆ ಬಂದಾಗ 7.25 ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಚೆಸ್ಟ್ ಲೈನಿಗೆ. ಹಾಗೆ ಬಸ್ಟ್ ಪಾಯಿಂಟ್ ಬಂದು ನಾನು 10.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ನನ್ನ ಬಸ್ಟ್ ಪಾಯಿಂಟ್ ಬಂದು 10.25 ಇಂಚಿದೆ, 10.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಫುಲ್ ಬಸ್ಟ್ ಬಂದು 39 ಪ್ಲಸ್ 39 ಡಿವೈಡೆಡ್ ಬೈ 12 ಮಾಡಿದಾಗ 3.25 ಅನ್ನೋದು ಬರುತ್ತೆ. ಅದನ್ನು ಕೂಡ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಸ್ಟ್ ಪಾಯಿಂಟ್ ಹತ್ರದಿಂದ 3.25 ಎಲ್ಲಿ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೋಬೇಕು. ಈಗ ಅಲ್ಲಿಂದ ಕೆಳಗಡೆಗೆ 2 ಇಂಚಸ್ಸು ನಾನು ಎಕ್ಸ್ಟ್ರಾ ಈ ರೀತಿ ತೊಗೊಂಡು ಅಲ್ಲೂ ಕೂಡ ಒಂದು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಯಾಕಲ್ಲಿ ಚೆಸ್ಟಲ್ಲಿ ನಾವು ಬಿಡ್ತು ಬಂದು 10 ಇಂಚಸ್ ತೊಗೊಂಡಿದ್ದೀವಿ. ಅಂದರೆ ಫುಲ್ ಬಸ್ಟಿಗೆ ಪ್ಲಸ್ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡಿ ನಾವು 10 ಇಂಚಸ್ ತೊಗೊಂಡಿದ್ದೀವಿ. ಅದರಲ್ಲಿ ನಾವು ಬ್ಯಾಕಲ್ಲಿ 1/4 ಇಂಚ್ ಮೈನಸ್ ಮಾಡಿದ್ದೀವಿ. ಫ್ರಂಟಲ್ಲಿ ಬಂದಾಗ ಫುಲ್ ಬಸ್ಟು ಪ್ಲಸ್ 2 ಇಂಚಸ್ ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡಬೇಕು. 39ಗೆ ಪ್ಲಸ್ 2 ಇಂಚಸ್ ಮಾಡಿದ್ರೆ 41 ಆಗುತ್ತೆ. 41 ಡಿವೈಡೆಡ್ ಬೈ 4 ಮಾಡಿದಾಗ 10.25 ಅನ್ನೋದು ಬರುತ್ತೆ. ಆ 10.25ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಯಾಕಲ್ಲಿ ನಾವೇನು ಆರ್ಮ್ ಕರ್ವ್ಗೋಸ್ಕರ 2.5ನ ಒಳಗಡೆ ಮಾರ್ಕ್ ಮಾಡ್ಕೊಳ್ತೀವೋ ಸೇಮ್ ಫ್ರಂಟಲ್ಲೂ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಶೋಲ್ಡರ್ ಲೈನ್ಗೆ ಕನೆಕ್ಟ್ ಮಾಡ್ಕೋಬೇಕು. ಆ ಲೈನ್ ಮೇಲೆ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರದಿಂದ 1.5 ಇಂಚು ಡೌನ್ಗೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲನ್ನ ಯೂಸ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ಈ ಬ್ಲೌಸಲ್ಲಿ ಫ್ರಂಟಲ್ಲಿ ನಮಗೆ ನೆಕ್ ಡೀಪ್ ಅನ್ನೋದು ಬರುತ್ತೆ. ನೆಕ್ ಡೀಪು ನಾನು ಇಲ್ಲಿ 8 ಇಂಚಸ್ವರೆಗೂ ಸ್ಟಿಚ್ ಮಾಡ್ಕೊತಾ ಇರೋದ್ರಿಂದ ಫ್ರಂಟ್ ಶೋಲ್ಡರನ್ನು ನಾವು ಮೈನಸ್ ಮಾಡ್ಕೋಬೇಕು. ನಾನು ಶೋಲ್ಡರ್ ಬಂದು 16 ಡಿವೈಡೆಡ್ ಬೈ 2 ಮಾಡಿದಾಗ 8 ಇಂಚಸ್ ಅನ್ನೋದು ಬರುತ್ತೆ. ಆ 8 ಇಂಚಸಲ್ಲಿ ನಾನು 1.25 ಇಂಚಿನ ಮೈನಸ್ ಮಾಡ್ತಾಯಿದ್ದೀನಿ. ಸೊ 6.25 ಇಂಚಿನ ಏನು ನಾವು ಉಕ್ಸ್ಪಟ್ಟಿ ಸೈಡ್ ಲೈನ್ ಹಾಕ್ಕೊಳ್ಳೋದು ಅಲ್ಲಿಂದ 6.25 ಇಂಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟನ್ನು ಕೂಡ ನಾವು ಶೋಲ್ಡರ್ ಲೈನ್ಗೆ ಕನೆಕ್ಟ್ ಮಾಡ್ಕೋಬೇಕು. ಈಗ ಅಪೆಕ್ಸ್ ಪಾಯಿಂಟನ್ನು ಕಂಡುಹಿಡ್ಕೊಳ್ಳೋಣ. ಅಪೆಕ್ಸ್ ಪಾಯಿಂಟ್ನ ಕಂಡುಹಿಡ್ಕೊಳ್ಳೋದಕ್ಕೆ 39 ಫುಲ್ ಬಸ್ 39 ಡಿವೈಡೆಡ್ ಬೈ 10 ಮಾಡಿದಾಗ ನನಗೆ 3.9 ಇಂಚಸ್ 3 ಇಂಚಸ್ಸು 9 ಪಾಯಿಂಟ್ಸ್ ಅನ್ನೋದು ಬರುತ್ತೆ. ಅದನ್ನು ನಾನು ಬಸ್ ಲೈನ್ ಮೇಲೆ ಮತ್ತು ವೇಸ್ಟ್ ಲೈನ್ ಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಬಿಡ್ತು ಬಂದು 10.25 ಇಂಚ್ ಇದೆಯಲ್ಲ, 10.25 ಇಂಚಿನ ವೇಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸೈಡ್ ಸೀಮ್ ಅಲೌನ್ಸ್ ಕಡೆ ಒಂದು ಲೈನ್ ಹಾಕ್ಕೋಬೇಕು. ಈಗ ಫ್ರಂಟ್ ವೇಸ್ಟ್ ಲೈನ್ ಮೇಲೆ ನನ್ನ ವೇಸ್ಟನ್ನು ಮಾರ್ಕ್ ಮಾಡ್ಕೊಳ್ತೀನಿ. ನನ್ನ ವೇಸ್ಟ್ 4ನೇ ಒಂದು ಭಾಗ ಬಂದು 8.25 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಆ ಕಡೆಗೆ ನಮಗೆ ಎಷ್ಟು ಮಿಕ್ಕಿರುತ್ತೋ ಅಷ್ಟನ್ನು ನಾವು ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ನನಗೆ 2 ಇಂಚಸ್ ಮಿಕ್ಕಿದೆ. ಆ 2 ಇಂಚಸ್ನ ನಾನು ಮೈನ್ ಡಾಟಾಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಂಡೆ. ಈಕ್ವಲಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. 2 ಇಂಚಸ್ನ ಈ ಕಡೆ 1 ಇಂಚು ಆ ಕಡೆ 1 ಇಂಚು ಡಿವೈಡ್ ಮಾಡ್ಕೊಂಡಿದ್ದೀನಿ. ಈಗ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ನಾವು ಹಾರ್ಮೋಲ್ ಪಾಯಿಂಟ್ ಏನಿರುತ್ತೋ ಅಲ್ಲಿಗೆ ಈ ರೀತಿ ಡಾಟ್ ಲೆಗ್ಗನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಅದೇ ಡಾಟ್ ಲೆಗ್ಗನ್ನು ಸೇಮ್ ನಾವು ಇಲ್ಲಿ ಶೋಲ್ಡರ್ ಮೈನಸ್ ಮಾಡಿರೋ ಒಂದು ಲೈನ್ ಇದೆಯಲ್ಲ ಆ ಲೈನ್ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಹಾರ್ಮೋಲ್ ಹತ್ರ ನೀವು ಏನು ಮಾರ್ಕ್ ಮಾಡಿದಿರೋ ಅಲ್ಲಿಂದ ಅಪೆಕ್ಸ್ ಪಾಯಿಂಟಿಗೆ ಡಾಟ್ ಲೆಗ್ ಎಷ್ಟು ಬರುತ್ತೋ ಅದನ್ನು ನೀವು ಶೋಲ್ಡರ್ ಮೈನಸ್ ಮಾಡಿರೋ ಲೈನ್ ಮೇಲೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ನೆಕ್ಕು ಡೀಪ್ ಬಂದು ಇಲ್ಲಿ 8.5 ಇಂಚಸ್ಸು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ಫ್ರಂಟ್ ಬಸ್ಟ್ ಕಡಿಮೆ ಇರೋದ್ರಿಂದ ನಾನು ಇಲ್ಲಿ 8.5 ಇಂಚಸ್ವರೆಗೂ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬಸ್ಟ್ ಹೆವಿ ಆಗಿದ್ದರೆ ನೀವು 7 or 7.5 ಇಂಚ್ವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಈಗ 1/4 ಇಂಚು ಉಕ್ಸ್ಪಟ್ಟಿಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮದು ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾವು ಶೋಲ್ಡರ್ ಮೈನಸ್ ಮಾಡಿರೋ ಲೈನ್ಗೆ ಈ ರೀತಿ ಆರ್ಮ್ ಕರ್ವನ್ನ ಮಾರ್ಕ್ ಮಾಡ್ಕೋಬೇಕು. ಈಗ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಬ್ಯಾಕಲ್ಲಿ 8.5 ಅನ್ನೋದು ಆರ್ಮ್ ರೌಂಡ್ ಬಂದಿದೆ. ಸೇಮ್ ಫ್ರಂಟಲ್ಲೂ ಕೂಡ ನಮಗೆ 8.5 ಅನ್ನೋದು ಬರಬೇಕು. ಈ ರೀತಿ ಚೆಕ್ ಮಾಡ್ಕೊಳ್ಳುವಾಗ ನಿಮ್ಗೆ ಆ ಡಾಟ್ ಬಿಡ್ತು ಏನಿರುತ್ತೆ ಅದನ್ನು ಮೈನಸ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ನೋಡಿ, ಮೈನಸ್ ಮಾಡಿದ್ದೀವಲ್ಲ ಶೋಲ್ಡರು ಆ ಪಾಯಿಂಟ್ ಹತ್ರಕ್ಕೆ ಈ ರೀತಿ ಚೆಕ್ ಮಾಡ್ಕೋಬೇಕು. ಈಗ ಡಾಟನ್ನು ಮೈನಸ್ ಮಾಡಿಕೊಂಡು ಈ ರೀತಿ ಆರ್ಮ್ ರೌಂಡನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ನನಗೆ 8.25 ಮೇಲೆ ಒಂದು 2 ಪಾಯಿಂಟ್ಸ್ ಅನ್ನೋದು ಜಾಸ್ತಿ ಬಂದಿದೆ. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೇಮ್ ಅದನ್ನು ನಾನು ಚೇಂಜ್ ಮಾಡ್ತಾಯಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಈಗ ಪ್ರಿನ್ಸೆಸ್ ಕಟ್ ಶೇಪನ್ನ ನಾವು ನೀಟಾಗಿ ಡ್ರಾ ಮಾಡ್ಕೊಳ್ಳೋಣ, ಅಂದರೆ ಸ್ಮೂತ್ ಮಾಡ್ಕೋಬೇಕು. ನೋಡಿ, ಈ ಥರ ನಿಮ್ಮ ಹತ್ರ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಇದ್ದರೆ ಈಸಿಯಾಗಿ ನೀವು ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆರ್ಮ್ ಕರ್ವ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ, ಈಸಿಯಾಗಿ ನಾನು ಸ್ಕೇಲನ್ನು ಯಾವ ರೀತಿ ಪ್ಲೇಸ್ ಮಾಡ್ತಾಯಿದ್ದೀನಿ ಸೇಮ್ ಆ ರೀತಿ ನೀಟಾಗಿ ನೀವು ಈ ಪ್ರಿನ್ಸೆಸ್ ಕಟ್ ಶೇಪನ್ನು ಸ್ಮೂತಾಗಿ ಡ್ರಾ ಮಾಡ್ಕೋಬೇಕು. ಈಗ ಇಲ್ಲಿ ನಾವು ಲೈನಿಂಗ್ ಮೇಲೇ ನಾನು ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು ಡ್ರಾ ಮಾಡ್ತಿರೋದ್ರಿಂದ ನಮಗೆ ಮಾರ್ಜಿನ್ಸ್ ಅನ್ನೋದು ಬೇಕಾಗುತ್ತೆ. ಅಂದರೆ ನಮಗೆ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ನಾವು ಅಟ್ಯಾಚ್ ಮಾಡಬೇಕಂದ್ರೆ ನಮಗೆ 2 ಪ್ಯಾನಲ್ಸ್ಗೂ 1/2 ಇಂಚು ಮಾರ್ಜಿನ್ ಬೇಕಾಗುತ್ತೆ. ಸೊ ಯಾವ ರೀತಿ ನಾನೀಗ ಮಾರ್ಕ್ ಮಾಡ್ಕೊಳ್ತೀನಿ ಅಂತ ಒಂದು ಸಲ ನೋಡ್ಕೊಳ್ಳಿ. ನೋಡಿ,
ಒಂದು ಪ್ಯಾನಲ್ ಬಂದು ನನಗೆ 11.5 ಅನ್ನೋದು ಬರ್ತಿದೆ ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು. ಈಗ ಇನ್ನೊಂದು ಪ್ಯಾನಲ್ದು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅದನ್ನು ಚೆಕ್ ಮಾಡ್ಕೋಬೇಕು. ಎರಡೂ ಪ್ಯಾನಲ್ಸು ನಮ್ಗೆ ಈಕ್ವಲ್ ಆಗಿ 11.5 ಅನ್ನೋದು ಇರಬೇಕು. ಒಂದು ವೇಳೆ ಹೆಚ್ಚು ಕಡಿಮೆ ಇದ್ದರೆ ನೀವು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದ್ರಿಂದ ನೋಡಿ, ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದ್ರಿಂದ ನಾನು ಏನಿಲ್ಲಿ ಕಟ್ ಮಾಡ್ತಾ ಇಲ್ಲ. 2 ಇಂಚಸ್ಸು ಸೈಡ್ ಸೇಮ್ ಅಲೌನ್ಸಸ್ ಕಡೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫ್ರಂಟಲ್ಲಿ ಬ್ಯಾಕಲ್ಲಿ ನಾವು 2 ಇಂಚಸ್ಸು ಸಿಮ್ಮಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೇಮ್ ಇಲ್ಲೂ ಕೂಡ ಪ್ರಿನ್ಸೆಸ್ ಕಟ್ ಒಂದು ಸೈಡ್ ಸೇಮ್ ಪ್ಯಾನಲ್ಗೆ 2 ಇಂಚಸ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡೆ. ಈಗ ಬೇರೆ ಕಲರ್ ಚಾಕ್ ಪೀಸನ್ನು ತೊಗೊಂಡು ನಿಮ್ಗೆ ಪ್ರಿನ್ಸೆಸ್ ಕಟ್ ಪ್ಯಾನಲ್ ಯಾವ ರೀತಿ ಇದೆಯೋ ಶೇಪು, ಸೇಮ್ ಅದೇ ರೀತಿ ಆ ಶೇಪ್ ಮೇಲೆ ನಾನು ಇನ್ನೊಂದ್ಸಲಿ ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಸೈಡ್ ಸೀಮ್ ಅಲೌನ್ಸಸ್ನ ಚೆಕ್ ಮಾಡ್ಕೋಬೇಕು. ನಮಗೆ ಸೈಡ್ ಸೀಮ್ ಅಲೌನ್ಸನ್ನ ಜಾಯಿಂಟ್ ಮಾಡುವಾಗ ಹೆಚ್ಚು ಕಡಿಮೆ ಆಗಬಾರ್ದು ಅಂದರೆ ಫಸ್ಟು ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ನಾವು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿದ್ವಿ ಕೆಳಗಡೆ ಮತ್ತು ಮೇಲ್ಗಡೆ, ಅದನ್ನು ಬಿಟ್ಟು ನಾವು ಯಾಕಂದರೆ ಫ್ರಂಟಲ್ಲಿ ಯಾವುದೇ ರೀತಿ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿಲ್ಲ. ಈ ರೀತಿ ಚೆಕ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಕ್ರಾಸ್ ಬರುತ್ತೋ ಅಷ್ಟನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ. ನೋಡಿ, ಈಗ ಉಳಿದಿರೋಂಥ ಲೈನಿಂಗನ್ನು ಈ ರೀತಿ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಆ ಕಡೆ ಅನ್ನೋದು ಈ ಪ್ರಿನ್ಸೆಸ್ ಕಟ್ ಪ್ಯಾನಲ್ ಶೇಪ್ ಅನ್ನೋದು ಆ ಕಡೆನೂ ಕಾಣಿಸುತ್ತೆ. ಆಗ ನೀವು ಈಸಿಯಾಗಿ ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೋದು, ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ, ಒಂದು ಪ್ಯಾನಲ್ಗೆ ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 1/2 ಇಂಚ್ ಇರೋ ಥರ ನೀವು ಈ ಪ್ಯಾನಲ್ಗೆ ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ನಾವು ಡೈರೆಕ್ಟು ಲೈನಿಂಗ್ ಮೇಲೇ ಕಟ್ ಮಾಡೋದಾದರೆ ನೀವು ಈ ರೀತಿ ಕಂಪಲ್ಸರಿ ಮಾಡ್ಕೋಬೇಕು. ಇಲ್ಲ ನಾನು ಪೇಪರ್ ಮೇಲೆ ಕಟಿಂಗ್ ಮಾಡಿ ನಾನು ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಲೈನಿಂಗ್ ಅನ್ನೋದು ಸೇವ್ ಆಗುತ್ತೆ. ಈಸಿಯಾಗಿ ನೀವು ಲೈನಿಂಗನ್ನು ಕಡಿಮೆ ಯೂಸ್ ಮಾಡಿಕೊಂಡು ನಿಮಗೆ ಸರಿ ಹೋಗುತ್ತೆ. ನೀವು ಈ ರೀತಿ ಎಲ್ಲ ಮಾಡೋದಾದರೆ ನೀವು ಲೈನಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಯೂಸ್ ಆಗುತ್ತೆ. ನೋಡಿ, ಒಂದು ಫ್ಯಾನಲ್ಗೆ ನಾವು ಸೀವಿಂಗ್ ಅಲೌನ್ಸಸ್ನ ಮೇಲೆ ಶೋಲ್ಡರ್ ಹತ್ರ ಆ್ಯಡ್ ಮಾಡಿದ್ವಿ, ಮತ್ತು ಸೈಡ್ ಪ್ರಿನ್ಸೆಸ್ ಕಟ್ ಶೇಪ್ ಹತ್ರ ಕೂಡ ನಾವು ಆ್ಯಡ್ ಮಾಡಿದ್ವಿ. ಹಾಗೆ ಕೆಳಗಡೆ ಕೂಡ ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವೇನು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿದ್ರು ಆ ಮಾರ್ಜಿನ್ ಪ್ರಕಾರ ನಾನು ಇಲ್ಲಿ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ ಶೇಪನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಬಸ್ಟ್ ಪಾಯಿಂಟ್ ಹತ್ರ ಕಂಪಲ್ಸರಿ ಈ ರೀತಿ ಒಂದು ನಾಚನ್ನು ಇಟ್ಕೊಳ್ಳಿ. ಯಾಕಂದರೆ ನಾವು ಎರಡು ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ನಾವು ಸ್ಟಿಚ್ ಮಾಡುವಾಗ ಬಸ್ಟ್ ಪಾಯಿಂಟ್ ಅನ್ನೋದು ಮ್ಯಾಚ್ ಆಗಬೇಕು. ನೋಡಿ, ಈ ಕಡೆ ನಮಗೆ ಆ ಪ್ರಿಂಟ್ ಅನ್ನೋದು ಕಾಣಿಸ್ತಿದೆಯಲ್ವ. ಈಗ ನಮಗೇನು ವಿಸಿಬಲ್ ಕಾಣಿಸ್ತಿದೆಯೋ ಆ ಲೈನ್ ಮೇಲೆ ಈಗ ನಾವು ಮತ್ತೆ ಪ್ರಿನ್ಸೆಸ್ ಕಟ್ ಪ್ಯಾನಲ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು ಈ ರೀತಿ. ಇದಕ್ಕೆ ನಾವು ಸೈಡಲ್ಲಿ ಮಾತ್ರ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿದ್ದೀವಿ. ಈಗ 3 ಕಡೆ ನಾವು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಬೇಕು. ಪ್ರಿನ್ಸೆಸ್ ಕಟ್ ಶೇಪ್ ಇರೋ ಕಡೆ ನಾನು ನೋಡಿ 1/2 ಇಂಚ್ ಮಾರ್ಜಿನ್ಗೆ ಪ್ರಿನ್ಸೆಸ್ ಕಟ್ ಶೇಪ್ ಯಾವ ರೀತಿ ಇದೆಯೋ ಆ ರೀತಿ ಅರೇಂಜ್ ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಆರ್ಮೋಲ್ ಹತ್ರ ಕೂಡ ನಾನು 1/2 ಇಂಚ್ ಮಾರ್ಜಿನು ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಕೂಡ ನಾವು 1/2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕೆಳಗಡೆ ಕೂಡ ನಾವು 1/2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬರುತ್ತೆ ನಮಗೆ ಶೇಪ್ ಅನ್ನೋದು. ಎರಡೂ ಪ್ಯಾನಲ್ಸ್ಗೂ ಬಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾಚನ್ನು ಇಟ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು, ಫ್ರಂಟ್ ಪಾರ್ಟ್ ಕಟಿಂಗ್ ಆಯಿತು. ನೋಡಿ, ಈ ರೀತಿ ನಮಗೆ ನೆಕ್ಕು ಡೀಪ್ ಅನ್ನೋದು ಈ ರೀತಿ ವಿ ಶೇಪಲ್ಲಿ ಬರುತ್ತೆ. ಒಂದು ಸಲ ಯಾರೋ ಈ ಬ್ಲೌಸ್ನ ಸ್ಟಿಚ್ ಮಾಡಿಲ್ಲ ಅಂದರೆ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈಗ ಸ್ಲೀವ್ಸನ್ನು ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಹತ್ರ ಒಂದು ಪ್ಯಾಟ್ರನ್ ಇದೆ ಸ್ಲೀವ್ಸ್ ಅನ್ನೋದು. ನಾರ್ಮಲಾಗಿ ನಾವು ಯಾವ ರೀತಿ ಸ್ಲೀವ್ಸ್ನ ಕಟಿಂಗ್ ಮಾಡ್ತೀವೋ ಆ ಪ್ಯಾಟ್ರನ್ ಅನ್ನೋದು ಇದೆ. ಸೊ ಆ ಪ್ಯಾಟ್ರನನ್ನು ಪ್ಲೇಸ್ ಮಾಡಿಕೊಂಡು ಮಿನಿ ಪಫ್ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂದರೆ ರಾಶಿ ಸ್ಲೀವ್ಸು ಅಂತ ಹೇಳ್ತೀವಲ್ವ, ಆ ರೀತಿ ಯಾವ ರೀತಿ ಕಟಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ, ಫೋಲ್ಡಿಂಗ್ ಸೈಡಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಹ್ಯಾಂಡ್ಸನ್ನು ನಾವು ಕಟ್ ಮಾಡ್ತಿದ್ನ ಲೈನಿಂಗ್ ಅನ್ನೋದು 2 ಫೋಲ್ಡ್ಸಲ್ಲಿ ತೊಗೊಂಡಿದ್ದೀನಿ. ಫೋಲ್ಡಿಂಗ್ ಸೈಡು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಸೈಡಿಂದ 1.5 ಇಂಚು ಎಕ್ಸ್ಟ್ರಾ ಇರೋ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಹತ್ರ ಪೇಪರ್ದು ಏನು ಸ್ಲೀವ್ಸು ಪ್ಯಾಟ್ರನ್ ಇದೆಯಾ ಆ ಪ್ಯಾಟ್ರನನ್ನು ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು.
ಕೆಳಗಡೆ ಬಂದಾಗ ಫೋಲ್ಡಿಂಗ್ ಹತ್ರ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಹೋಗ್ತಾ ಹೋಗ್ತಾ ನಾವೇನು 1.5 ಇಂಚು ಲೈನ್ ಹಾಕಿದ್ದು ಆ ಪಾಯಿಂಟ್ ಹತ್ರ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈ ರೀತಿ ಪ್ಯಾಟ್ರನನ್ನು ಸ್ಲೀವ್ಸ್ ಪ್ಯಾಟ್ರನನ್ನು ಪ್ಲೇಸ್ ಮಾಡಿಕೊಂಡು ನಿಮ್ಗೆ ಆ ಪ್ಯಾಟ್ರನ್ ಹೇಗಿದೆಯೋ ಹಾಗೆ ನೀಟಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವಿಲ್ಲಿ 1.5 ಇಂಚ್ ತೊಗೊಂಡಿರೋ ಹತ್ರ ನೀವು 2 ಇಂಚಸ್ ಬೇಕಾದರೂ ತೊಗೋಬೋದು ಅಥವಾ 1 ಇಂಚ್ ಬೇಕಾದರೂ ತೊಗೋಬೋದು. ನೀವೇನು ಸ್ಟಾರ್ಟಿಂಗ್ 1.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅದು. ಆ 2 ಇಂಚಸ್ ಹತ್ರದಿಂದ ಪೇಪರ್ ಪ್ಯಾಟ್ರನಲ್ಲಿ ಈಗ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊತಾ ಇದ್ದೀನಿ. ನೋಡಿ, ಆ ಮಿಡ್ ಪಾಯಿಂಟ್ ಹತ್ರಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಫಫ್ಗೋಸ್ಕರ ನಾನು ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ನೀವು ಬೇಕಾದರೆ 2-3 ಇಂಚಸ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ 1.5 ಇಂಚು ತೊಗೊಂಡಿದ್ದೀನಿ. ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನಾವೇನು ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ರೀತಿ ಶೇಪನ್ನು ಕೊಟ್ಕೋಬೇಕು. ನೋಡಿ, ಕೆಳಗಡೆ ಒಂದು 1/2 ಇಂಚು ಮಾರ್ಜಿನ್ಗೋಸ್ಕರ ನಾನು ಸ್ಲೀವ್ಸ್ ಲೆಂತ್ ಬಂದು 11 ಇಂಚಸ್ ತೊಗೊಂಡಿರೋದ್ರಿಂದ ನಾನೊಂದು 1/2 ಇಂಚು ಮೇಲ್ಗಡೆನೇ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಶೇಪ್ ಅನ್ನೋದು ನಮಗೆ 1.5 ಇಂಚ್ ಏನಿದೆಯೋ 1.5 ಇಂಚು ಹತ್ರಕ್ಕೆ ಈ ರೀತಿ ಫೋಲ್ಡಿಂಗ್ ಸೈಡ್ ಕೂಡ ಬರಬೇಕು. ನಾನಲ್ಲಿ 1.5 ಇಂಚು ಲೈನ್ ಹಾಕ್ಕೊಂಡಿದ್ದೀನಿ, ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಸಲ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಿಸ್ಟೇಕ್ ಆಗಿರೋದ್ರಿಂದ ಈಗ ಮತ್ತೆ ನಾನು ಸ್ಲೀವ್ಸ್ ಪ್ಯಾಟ್ರನನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ 1.5 ಇಂಚು ನಾವು ಫೋಲ್ಡಿಂಗ್ ಸೈಡ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪನ್ನು ತೊಗೋಬೇಕು. ನೋಡಿ, ಈ ರೀತಿ ಸ್ಲೀವ್ಸ್ದು ಶೇಪ್ ಅನ್ನೋದು ಕೊಡಬೇಕು. ಈಗ ನಾವೇನು ಶೇಪ್ ಕೊಟ್ಟಿದ್ದೀವೋ ಅದರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಈ ಮೆಥಡಲ್ಲಿ ಒಂದು ಸಲ ಸ್ಲೀವ್ಸನ್ನು ಸ್ಟಿಚ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಮಿನಿ ಪಫ್ ಸ್ಲೀವ್ಸು ಅನ್ನೋದು. ನೋಡಿ, ಕೆಳಗಡೆ ಸ್ವಲ್ಪ ಲೈಟಾಗಿ ಕರ್ವ್ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲೈನು ಸ್ಟ್ರೈಟಾಗಿ ಇರದಿರ ಸ್ವಲ್ಪ ಕರ್ವ್ ಇರೋ ಥರ ನೋಡಿಕೊಂಡು ಕರ್ವ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈಗ ಮಿಡ್ಲಲ್ಲಿ ಒಂದು ಟಕ್ಸನ್ನು ಇಟ್ಕೋತಾ ಇದ್ದೀನಿ. ಈಗ ಆ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಈ ರೀತಿ ಚೆಕ್ ಮಾಡ್ಕೊಂಡು ನಂಗೆ 6.5 ಅನ್ನೋದು ಬರ್ತಿದೆ. ಈ 6.5ಅಲ್ಲಿ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. 3.5 ನೋಡಿ ಬರ್ತಿದೆ, ಅಲ್ಲಿಗೆ ಈ ರೀತಿ ಒಂದು ಮಾರ್ಕನ್ನು ಇಟ್ಕೊಂಡು ನಾವು ಅಲ್ಲಿಂದ ಪ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೈಡ್ ಮಾರ್ಜಿನ್ಸು 2 ಇಂಚಸ್ಸು ಅಲ್ಲೂ ಕೂಡ ಒಂದು ಟಕ್ಸನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಸ್ಲೀವ್ಸ್ಗೆ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಏನು ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇಲ್ಲ. ನೋಡಿ, ಈ ರೀತಿ ಮೇಲ್ಗಡೆ ನಾವು ಫ್ರಿಲ್ಸನ್ನು ಇಟ್ಟಾಗ ಕೆಳಗಡೆ ನೀವೇನು ಕರ್ವ್ ತೊಗೊಂಡಿರ್ತೀರೋ ಆ ಕರ್ವ್ ಅನ್ನೋದು ನಮಗೆ ಸ್ಟ್ರೈಟಾಗಿ ಬಂದುಬಿಡುತ್ತೆ. ನೋಡಿ, ಈ ರೀತಿ ಕರ್ವ್ ಶೇಪ್ ಬಂದಿದೆಯಲ್ಲ ಕೆಳಗಡೆ, ಅದು ನಮಗೆ ಸ್ಟ್ರೈಟಾಗಿ ಬಂದುಬಿಡುತ್ತೆ. ಈಗ ನಾವು ಲೈನಿಂಗನ್ನು ಕಟ್ ಮಾಡಿದ್ದು ಮುಗೀತಲ್ವ. ಸೊ ಮೈನ್ ಫ್ಯಾಬ್ರಿಕನ್ನು ಲೈನಿಂಗ್ ಪ್ಲೇಸ್ ಮಾಡ್ಕೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಮೈನ್ ಫ್ಯಾಬ್ರಿಕ್ ಬ್ಲೌಸ್ಗೆ ಆಲ್ರೆಡಿ ಲೈಕ್ರಾ ಫ್ಯೂಸಿಂಗ್ನ ಪೂರ್ತಿ ಬ್ಲೌಸ್ಗೆ ನಾನು ಅಟ್ಯಾಚ್ ಮಾಡಿದ್ದೀನಿ, ಐರನ್ ಮಾಡ್ಕೊಂಡಿದ್ದೀನಿ. ಈಗ ಮೈನ್ ಫ್ಯಾಬ್ರಿಕನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ಸೈಡ್ ಬಂದು ನಾವು ಬ್ಯಾಕ್ ಪಾರ್ಟನ್ನು ತೊಗೋಬೇಕು. ಫೋಲ್ಡ್ ಯಾವ ಸೈಡ್ ಇರುತ್ತೋ ಆ ಸೈಡ್ ನಾವು ಬ್ಯಾಕ್ ಪಾರ್ಟನ್ನು ತೊಗೋಬೇಕಾಗುತ್ತೆ. ಈ ರೀತಿ ಪ್ಲೇಸ್ ಮಾಡಿಕೊಂಡು ಸುತ್ತಲೂ ನಮಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಈಗ ಒಂದು ಸೈಡಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ಇನ್ನೊಂದು ಸೈಡ್ ಫ್ಯಾಬ್ರಿಕಲ್ಲಿ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು. ನೀಟಾಗಿ ಪ್ಲೇಸ್ ಮಾಡಿಕೊಂಡು ಲೈನಿಂಗನ್ನು ಸುತ್ತಲೂ ನಮಗೆ 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಓಪನಿಂಗ್ ಸೈಡು ಮೈನ್ ಫ್ಯಾಬ್ರಿಕ್ನ ನಮ್ಮ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಯಾಕಂದರೆ ಇದು ಫ್ರಂಟ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಓಪನಿಂಗ್ ಸೈಡ್ ಅನ್ನೋದು ಫ್ರಂಟ್ ಪಾರ್ಟ್ ಅನ್ನೋದು ಓಪನಿಂಗ್ ಸೈಡು ಪ್ಲೇಸ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕಟಿಂಗ್ ಮಾಡೋವಾಗ. ಯಾಕಂದರೆ ನಮಗೆ ಬ್ಲೌಸ್ ಪೀಸು ಮೈನ್ ಫ್ಯಾಬ್ರಿಕ್ ಅನ್ನೋದು ಫೋಲ್ಡಿಂಗಲ್ಲಿರೋದ್ರಿಂದ 2 ಪಾರ್ಟ್ಸ್ನ ಈ ರೀತಿ ಚೆಕ್ ಮಾಡ್ಕೋಬೇಕು. ಕ್ಲಾತ್ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗದೆ ಇರೋ ಥರ ಚೆಕ್ ಮಾಡಿಕೊಂಡು ನೀಟಾಗಿ
ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ಕು ಸುತ್ತಲೂ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ನೋಡಿ ಈಗ ಇನ್ನೊಂದು ಪ್ಯಾನಲನ್ನು ಪ್ರಿನ್ಸಸ್ ಕಟ್ ಪ್ಯಾನಲನ್ನು ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.